ಹೈಕೋರ್ಟ್ ನಲ್ಲಿ? ಹೈಕೋರ್ಟ್ ಕೂಡ ಕಣ್ಣು ಮುಚ್ಕೊಂಡು ಇವ್ರು ಹೇಳಿದ ತಕ್ಷಣ ಡಿಗ್ ಮಾಡ್ಲಿಕ್ಕೆ ಒಪ್ಪೋದಿಲ್ಲ, ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಮೇಡಮ್. ಈಗ ಆಯ್ತು, ನಾಳೆ ದಿನ ಹೈಕೋರ್ಟ್ ಪರ್ಮಿಷನ್ ಕೊಡುತ್ತೋ ಬಿಡುತ್ತೋ, ಬಟ್ ಎಲ್ಲದಕ್ಕಿಂತ ದೊಡ್ಡ ಕುತೂಹಲ ಅಂದ್ರೆ ಈ ಪುರಂದರ್ ಅವ್ರಿಗಾಗ್ಲಿ ಅಥವಾ ಈಗ ಅರ್ಜಿ ಸಲ್ಲಿಸಿರೋ ಮತ್ತೊಬ್ಬ ವ್ಯಕ್ತಿ ತುಕಾರಾಮ್ ಅವ್ರಿಗಾಗ್ಲಿ ಚಿನ್ನಯ್ಯ ಅನ್ನೋ ಕ್ಯಾರೆಕ್ಟರ್ ಬರೋವರೆಗೂ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲಾ ಶವಗಳಿದೆ ಅಂತ ಗೊತ್ತಾಗಿರ್ಲಿಲ್ವಾ? ಅದಕ್ಕೊಂದು ಉತ್ಖನನ ಮಾಡಿಸ್ಬೇಕು ಅಂತ ಹೇಳಿ, ಕೋರ್ಬೇಕು ಅಂತ ಹೇಳಿ ಗೊತ್ತಾಗಿರ್ಲಿಲ್ವಾ? ಚಿನ್ನಯ್ಯ ಬಂದ ಸಂದರ್ಭದಲ್ಲೂ ಕೂಡ ಇಲ್ಲದ ಈ ಉತ್ಖನನದ ಕೋರಿಕೆ ಈಗ ಸಡನ್ ಆಗಿ ಬಂದಿದ್ಯಾಕೆ? ಚಿನ್ನಯ್ಯ ಅನ್ನೋ ಟ್ರಂಪ್ ಕಾರ್ಡ್ ಫೇಲ್ ಆದ ನಂತರದಲ್ಲಿ ಈಗ ಹೊಸ ಟ್ರಂಪ್ ಕಾರ್ಡ್ ಅನ್ನ ಮುಂದಿಡೋ ಪ್ರಯತ್ನ ಮಾಡ್ತಿದ್ದಾರ ಅನ್ನೋ ಜನರಿಗೆ ಹುಟ್ಟೋ ಅನುಮಾನ. ಮೇಡಮ್ ಈಗ ಇವ್ರು ಬುಡಕ್ ಬಂದ್ಬಿಟ್ಟಿದೆ, ಇವರು ಅರೆಸ್ಟ್ ಆಗೋ ಸಾಧ್ಯತೆಗಳಿವೆ. ಹಾಗಾಗಿ ಮತ್ತೆ ಹೈಕೋರ್ಟ್ ಇಂದ ಏನಾದ್ರೂ ಒಂದು ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ ಇಂದ ಡೈರೆಕ್ಷನ್ ತಂದು SITಗೆ ಮತ್ತೆ ಡಿಗ್ಗಿಂಗ್ ಮಾಡುವ ಪ್ರೋಸೆಸ್ ಸ್ಟಾರ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಇವ್ರು ಮಾಡಿರುವಂತದ್ದು. ಚಿನ್ನಯ್ಯನ ಕರ್ಕೊಂಡು ಬಂದಿರುವಂತ ಇವರ ತಂತ್ರ ಸಂಪೂರ್ಣವಾಗಿ ವಿಫಲ ಆಗಿದೆ. ಆ ಕಾರಣಕ್ಕೆ ಹೊಸ ಐಡಿಯಾವನ್ನ ಇವ್ರು ಮಾಡಿದ್ದಾರೆ. ಈ ವಿಠಲ್ ಗೌಡ್ರ ವಿಚಾರಕ್ಕೆ ಬರೋದಾದ್ರೆ, ಗಿಳಿಯಾರವರೇ, ವಿಠಲ್ ಗೌಡ್ರು ಸೌಜನ್ಯ ಅವರ ಮಾವ. ಸೌಜನ್ಯ ಪ್ರಕರಣ ಆದ ದಿನದಿಂದ ಬಹುತೇಕ ಇತ್ತೀಚಿನ ದಿನಗಳವರೆಗೆ ಅವ್ರ ಬಾಯಲ್ಲಿ ಸೌಜನ್ಯ ವಿಚಾರ ಬರ್ತಿತ್ತೆ ಹೊರತು ಹೀಗೆ ರಾಶಿ ರಾಶಿ ಶವಗಳಿರುವ ಜಾಗ ಅವರಿಗೆ ಗೊತ್ತು ಅನ್ನೋದಾಗ್ಲಿ, ವಾಮಾಚಾರಗಳು ನಡೀತಾ ಇದೆ, ನರಬಲಿಗಳು ನಡೀತಾ ಇದೆ ಅನ್ನೋ ವಿಚಾರದ ಬಗ್ಗೆ ವಿಠಲ್ ಗೌಡ್ರಿಗೆ ಮಾಹಿತಿ ಇದೆ ಅನ್ನೋ ಬಗ್ಗೆ ಆಗ್ಲಿ ಯಾವತ್ತೂ ಎಲ್ಲೂ ಮಾತನಾಡಿದ್ದನ್ನ ಜನ ಕೇಳಿಸ್ಕೊಂಡಿರ್ಲಿಲ್ಲ, ಹಾಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಕೇಳಿಸ್ಕೊಂಡಿರ್ಲಿಲ್ಲ. ಅಂದ್ರೆ ಗೊತ್ತಿದ್ದು ಕೂಡ ಸುಮ್ಮನಿದ್ರ ವಿಠಲ್ ಗೌಡ ಅವರು? ಅನುಮಾನ ಬರುತ್ತೆ ಮೇಡಮ್. ಡ್ರಾಮಾ ಕಂಪನಿಯಲ್ಲಿ ಡೈರೆಕ್ಟರ್ ಹೇಳ್ಕೊಟ್ಟಂತ ಏನು ಡೈಲಾಗ್ ಡೆಲಿವರಿ ಮಾಡುವಂತದ್ದು, ಕಾಲ ಕಾಲಕ್ಕೆ ಹೊಸ ಮುಖಗಳು ಬರ್ತವೆ. ಇವತ್ತು ಒಡನಾಡಿ ಸ್ಟ್ಯಾನ್ಲಿ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸೌಜನ್ಯ ಮೃತದೇಹವನ್ನ ತಗೊಂಡೋಗಿ ಎಸ್ದಿರೋದೇ ಚಿನ್ನಯ್ಯ ಅಂತ ಹೇಳಿ. ಇವ್ರು ಹೊಟ್ಟೆಗೆ ಏನ್ ತಿಂತಾರ ನನಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಹಸಿ ಹಸಿ ಸುಳ್ಳನ್ನ ಸಮಾಜದ ಮುಂದೆ ಹರಡ್ತಾ ಇದ್ದಾರಲ್ಲ. ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮಾಡುವ ಎಲ್ಲ ದಾಳಿಯನ್ನ ಸಹಿಸ್ಕೋತಾರೆ ಅಂತ ಅಂದ್ಕೊಂಡಿದ್ದಾರೆ ಇವ್ರು. ಒಡನಾಡಿ ಸ್ಟ್ಯಾನ್ಲಿ, ಮೈಸೂರಿನ ಒಡನಾಡಿ ಸ್ಟ್ಯಾನ್ಲಿ ಅವರ ಸಂಸ್ಥೆಯಲ್ಲಿ ಆಶ್ರಮದಲ್ಲಿ ಆಶ್ರಯ ಪಡ್ಕೊಂಡಂತ ಹೆಣ್ಮಕ್ಳು ಕೂಡ ನಾಪತ್ತೆ ಆಗಿದ್ದಾರೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕು ಅಂತ ಹೇಳಿ ಹೇಳ್ತೀವಿ ನಾವು. ಈ ವಿಠಲ್ಲ ಗೌಡ ಅನ್ನುವವನು ಡೇ ಒನ್ನಿಂದಲೂ ಕೂಡ ಅವನು ಸುಳ್ಳು ಹೇಳ್ಕೊಂಡು ಬಂದವನು. ಸೌಜನ್ಯ ಪ್ರಕರಣದ ದಾರಿ ತಪ್ಪಿಸಿರೋದ ವಿಠಲ್ ಗೌಡ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು ವಿಠಲ್ ಗೌಡ. ವಿಠಲ್ ಗೌಡ ಬೇಸಿಕಲಿ ಆತ ಕ್ರಿಮಿನಲ್. ಅವನು ಇಡೀ ಸೌಜನ್ಯ ಪ್ರಕರಣದ ದಿಕ್ಕು ತಪ್ಪಿಸುವುದರಲ್ಲಿ ಮೂಲ ಇರುವಂತದ್ದೇ ವಿಠಲ್ ಗೌಡ. ಇವನು ವ್ಯಾಪಾರ ಮಾಡ್ಕೊಂಡಿದ್ದ ಹೋಟೆಲ್ಗೂ ಇದನ್ನ ಅವನಿಗೆ ಟೆಂಡರ್ ಸಿಗ್ಲಿಲ್ಲ ಅನ್ನುವಂತ ದ್ವೇಷದ ಮೇರೆಗೆ ಸುಳ್ಳು ಕಥೆಗಳನ್ನ ಕಟ್ತಾ ಇದ್ದಾನೆ. ಈಗ ಇವರು ಚಿನ್ನಯ್ಯ ಎನ್ನುವಂತ ಒಬ್ಬ ದಲಿತ ಸಮುದಾಯದ ಒಂದು ವ್ಯಕ್ತಿಯನ್ನ ಕರ್ಕೊಂಡು ಬಂದ್ರು ಮೇಡಮ್. ಅದ್ರ ಜೊತೆಗೆ ಧರ್ಮಸ್ಥಳದ ಏನು ವೈಯಕ್ತಿಕವಾದ ಕೌಟುಂಬಿಕವಾದಂತ ಯಾವುದೋ ಒಂದು ಆಸ್ತಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸುಜಾತ ಭಟ್ ಎನ್ನುವ ಏನು ಮಹಿಳೆ ಬಂದಾಗ ಆ ಮಹಿಳೆಗೂ ಕೂಡ ನೀವು ಈ ರೀತಿ ಡ್ರಾಮಾ ಮಾಡಿದ್ರೆ ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಆಮಿಷವನ್ನ ಒಡ್ಡಿ ಆ ಮಹಿಳೆಯಿಂದ ಇವರು ದಾರಿ ತಪ್ಪಿಸುವ ಹೇಳಿಕೆಯನ್ನು ಕೊಟ್ಟರು. ಆಕೆಯ ಮಗಳು ಅನನ್ಯ ಭಟ್ ಅಂತೇಳಿ ಹುಟ್ಟದ ಅನನ್ಯಳನ್ನ ಹುಟ್ಟಿಸಿದ್ರು. ಈಗ ಅನನ್ಯ ಭಟ್ ಸ್ಟೋರಿ ಬುರ್ಡೆ ಕಥೆ ಅಂತ ಗೊತ್ತಾಯ್ತು, ಚಿನ್ನಯ್ಯನ ಸ್ಟೋರಿ ಬುರ್ಡೆ ಕಥೆ ಅಂತ ಹೇಳಿ ಗೊತ್ತಾಯ್ತು. ಇವತ್ತು ಅದೆರಡಕ್ಕೂ ಕೂಡ ಅಧಿಕೃತವಾಗಿ ಹೈಕೋರ್ಟ್ ಮುದ್ರೆಯನ್ನ ಒತ್ತಿದೆ. ಈಗ ಹೊಸ ಡ್ರಾಮಾ ವಿಠಲ್ ನೋಡಿದಾನೆ. ವಿಠಲ್ ಹೋಟೆಲ್ ಹಿಂಭಾಗದಲ್ಲೇ ಇರುವಂತದ್ದು ಬಂಗ್ಲೆಗುಡ್ಡೆ. ಇವನೇ ಒಂದು ಕೊಲೆಯನ್ನ ಮಾಡಿ ಆ ಬಾಡಿಯನ್ನ ಅಲ್ಲಿ ಹೂತಾಕಿರ್ಬೋದು ಎನ್ನುವಂತಹ ಸಂಶಯಗಳು ಎಲ್ಲ ಕಡೆ ಕೇಳಿ ಬರುವಂತದ್ದು. ನಿಮ್ಮ ವಾಹಿನಿಯಲ್ಲಿ ಕೂಡ ಅದು ಪ್ರಸಾರ ಆಗಿದೆ. ಹೈಕೋರ್ಟ್ಗೆ ಯಾಕೆ ಇವರು ಅರ್ಜಿಯನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, SIT ತನಿಖೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಹಂತದಲ್ಲಿ ಇದರ ಇನ್ನಷ್ಟು ಎಳಿತಾ ಹೋಗುವಂತದ್ದು. ಈಗಾಗಲೇ ಲೆಫ್ಟಿಸ್ಟ್ಗಳು ಏನು ಇವರ ಡ್ರಾಮಾ ಫ್ಯಾಕ್ಟರಿಯನ್ನ ತಗೊಂಡು ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟದ ಹೆಸರಲ್ಲಿ ನಿಮಗೆ ನೋಡಿ ಮೇಡಮ್, ಕರಾವಳಿಯಲ್ಲಿ ವಂಶಿ, ಸುಚೇತಾ, ಭಾರತಿ, ಸೌಮ್ಯಾ ಭಟ್, ರತ್ನಾ ಕೊಟ್ಟಾರಿ, ಅಕ್ಷತಾ ದೇವಾಡಿಗ ಎಲ್ಲ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾದವರು ಅಲ್ಲೆಲ್ಲೂ ಕೂಡ ಈ ರೀತಿ 10-12 ವರ್ಷದ ತನಕ ಈ ವಿಷಯವನ್ನ ಇಟ್ಕೊಂಡಿಲ್ಲ. ಇವರು ಯಾಕೆ ಹೋರಾಟ ಮಾಡಿಲ್ಲ? ಅಲ್ಲಿ ಧರ್ಮಸ್ಥಳ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಯಾರೇ ಸಾವಿಗೀಡಾಗಲಿ ನೋಡಿ, ಅಲ್ಲಿ ಒಬ್ಬ ಬೈಕ್ ಅಲ್ಲಿ ಹೋಗುವಾಗ ಹರೀಶ್ ಮಡಿವಾಲ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನೆ. ಧರ್ಮಸ್ಥಳಕ್ಕೆ ಪೂರಕವಾದ ಸಾಕ್ಷಿಯಾಗಿದ್ದ ಆತ ಸತ್ತ ನಂತರ ಅವನೆಲ್ಲ ಕಥೆಯನ್ನು ಹೇಳ್ತಾ ಇದ್ದ. ಅವನು ಆ ಕಾರಣಕ್ಕೋಸ್ಕರ ಅವನ್ನ ಕೊಲೆ ಮಾಡಿದ್ರು ಅಂತ ಹೇಳಿದ್ರು.
ಅದು ಕೂಡ ಫಾರೆನ್ಸಿಕ್ ಡಾಕ್ಟರ್ ಬಂದು ವೆರಿಫಿಕೇಶನ್ ಮಾಡಿದ್ದಾರೆ, ಸ್ಪಾಟ್ ಮಹಾಜರ್ ಮಾಡಿದ್ದಾರೆ ಅಲ್ಲಿ. ರವಿ ಪೂಜಾರಿ ಕುಡ್ಕೊಂಡು ಅವನು ಪಾಪ ವ್ಯಸನಕ್ಕೆ ತುತ್ತಾಗಿ ಆತ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವನು ಕೂಡ ಧರ್ಮಸ್ಥಳಕ್ಕೆ ಫಾರ್ ಆಗಿರುವಂತ ಸಾಕ್ಷಿ. ಅಂದರೆ ಸಂತೋಷ ಅಪರಾಧಿ ಎನ್ನುವುದನ್ನ ಹೇಳುವಂತ ಸಾಕ್ಷಿಯಾಗಿದ್ದ. ಅವನು ಸತ್ತೋದ ನಂತರ ಈ ಕತೆ, ವಾಣಿಜ್ಯಾಚಾರ್ಯ ಸತ್ತೋದ ನಂತರ ಅದು ಕೊಲೆ ಎನ್ನುವ ಕತೆ. ಇದೆಲ್ಲವೂ ಕೂಡ ಸುಳ್ಳು. ತಿಮ್ಮರೋಡಿ ಅವರ ಇತ್ತೀಚಿನ ಹೇಳಿಕೆಯನ್ನ ನೀವು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ, ವಸಂತ್ ಗಿಳಿಯಾರ್ ಅವರೇ. ಯಾವಾಗ ಚಿನ್ನಯ್ಯ ಜಡ್ಜ್ಗಳ ಮುಂದೆ ಹೇಳಿದ ಹೇಳಿಕೆ ಉಲ್ಟಾ ಆಗಿದೆ, ಯಾವಾಗ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಆಕ್ಚುಯಲ್ ಸತ್ಯವನ್ನ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅಂತ ಗೊತ್ತಾಯ್ತೋ, ತಿಮ್ಮರೋಡಿ ಅವರು ಒಂದು ಹೊಸ ವರ್ಷನ್ ಕೊಟ್ಟಿದ್ದಾರೆ. ಚಿನ್ನಯ್ಯನ ಹೇಳಿಕೆ ಬದಲಾವಣೆ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ, ಅತ್ಯಂತ ದೊಡ್ಡ ರಾಜಕಾರಣಿ ಒಬ್ಬರ ಕೈವಾಡ ಇರೋ ಬಗ್ಗೆ ಅವರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಆ ಪ್ರಭಾವಿ ರಾಜಕೀಯ ವ್ಯಕ್ತಿಯ ಒತ್ತಡಕ್ಕೆ ಒಳಗಾಗೇನೆ ಚಿನ್ನಯ್ಯ ತಿಮ್ಮರೋಡಿ ಅಂಡ್ ಗ್ಯಾಂಗ್ ಬಳಿ ಇದ್ದ ಸಂದರ್ಭದಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದ, ಅದಕ್ಕೆ ತದ್ವಿರುದ್ಧವಾಗಿ ಈಗ ಹೇಳಿಕೆ ಕೊಡ್ತಿದ್ದಾರಂತೆ. ಆ ಪ್ರಭಾವಿ ರಾಜಕಾರಣಿಯ ಮೂಲ ಯಾವ್ದಂತ ಹೇಳಿದ್ದಾರೆ ನೋಡಿ. ಇದು ನಿಮ್ಮ ಸಸಿಕಾಂತ್ ಸೆಂಥಿಲ್ ಇದಾರಲ್ಲ, ಅವರೊಂದು ಚಾನೆಲ್ ಅಲ್ಲಿ ಕೂತ್ಕೊಂಡು ಒಂದು ಕತೆ ಹೊಡಿತಾರೆ. ಅಣ್ಣಾಮಲೈಗೆ ಬುರುಡೆ ಸಿಕ್ಕಿರ್ಬೋದು ಅಂತೇಳಿ, ಅವ್ರಿಗೆ ಸಿಗುತ್ತೆ ಈಸಿಯಾಗಿ ಅಂತ ಹೇಳ್ತಾರೆ. ಇದು ತಮಿಳುನಾಡಿನಲ್ಲಿ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಾ ಇರುವಂತ ಷಡ್ಯಂತ್ರವಾಗಿ ನನಗೆ ಕಾಣಿಸ್ತಾ ಇದೆ. ಬಹಳ ಸ್ಪಷ್ಟವಾಗಿ ಈ ಪ್ರಕರಣದ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಎಡಪಂಥೀಯರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ನೆಟ್ವರ್ಕ್ ಇದು ಕೆಲಸ ಮಾಡ್ತಾ ಇರುವಂತದ್ದು. ರಾಜ್ಯಕ್ಕೆ ಇವರು ಯಾರ್ಯಾರನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಪ್ರೊಪಗಂಡಾ ನೋಡಿ. ಇದು ಒಬ್ಬ ಸಂಸದ ಕೂಡ, ಎರಡೆರಡು ಸಂಸದರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಂಬಂಧವೇ ಇಲ್ಲದೆ ಇರುವಂತ ಸಂಸದರು, ಕೇರಳದಿಂದ ಸಂಸದ ಮೇಲಿಂದ ಮೇಲೆ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಪ್ರೊಪಗಂಡಾ. ಇದನ್ನ NIA ಬಯಲು ಮಾಡಬೇಕು. ಇದನ್ನ NIA ತನಿಖೆ ಆಗ್ಬೇಕು. ಇವ್ರೆಲ್ಲರೂ ಬುಡಕ್ ಬರುತ್ತೆ ಅವಾಗ ಬಿಸಿನೀರು. ನೀವು ನೋಡಿ, ಈ ರಾಜಕಾರಣಿಗಳು ಇವರೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಒಂದು ವೆಪನ್ ಆಗಿ ಬಳಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರಿಗೇನೋ ದೂರು ಕೊಟ್ಟಿರೋದ ನಾನು ನೋಡಿದೆ. ನನಗೆ ಪೊಲೀಸರು ರಾಜ್ಯ ಸರ್ಕಾರ ನನಗೆ ಹಿಂಸೆ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಅದರ ನಂತರ ಅದರ ಡೆವಲಪ್ಮೆಂಟ್ ಗಳು ಸ್ಟಾರ್ಟ್ ಆಗ್ತವೆ. ಈ ವಿಚಾರವನ್ನ ಇಟ್ಕೊಂಡು ನ್ಯಾಷನಲ್ ಲೆವೆಲ್ ಇರುವಂತ ಏನು ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಈ ಎಡಪಂಥೀಯರ ಬಳಿ ಇಂತ ಕೆಲವು ಕ್ಯಾಂಡಿಡೇಟ್ ಗಳಿವೆ. ಇವರ ಎಲ್ಲರ ಹತ್ರ ಮಾತಾಡಿಸ್ತಾರೆ. ಇವ್ರು ನಾಳೆ ಮೇಲೆ ನೋಡಿ ಏನ್ ಡೆವಲಪ್ ಆಗುತ್ತೆ ಅಂತ ಹೇಳಿ. ಎಲ್ಲವೂ ಕೂಡ ಒಂದು ಪ್ಲಾನ್ ಆಗಿ ನಡೀತಿರುವಂತ ಷಡ್ಯಂತ್ರ ಮೇಡಮ್. ಸರಿ, ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ಗಿಳಿಯಾರ್ ಅವರೇ, ಇಷ್ಟು ಮಾತ್ರ ಅಲ್ಲ, ನೀವ್ ಹೆಂಗೆ SIT ಗಿಂತ ಮೇಲ್ ಇನ್ನೊಂದು ತನಿಖಾ ಸಂಸ್ಥೆ ಬರಬೇಕು ಅಂತ ಹೇಳ್ತಿದ್ದೀರಿ, ತಿಮ್ಮರೋಡಿ ಅವರು ಕೂಡ ಹೇಳ್ತಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳ ಅಡಿಯಲ್ಲಿ ತನಿಖೆ ಆಗ್ಲಿ. ಯಾಕಂತಂದ್ರೆ SITಯ ಕೆಳಹಂತದ ಅಧಿಕಾರಿಗಳು ಸಾಕ್ಷ್ಯಗಳ ಮೇಲೆ ಧಮಕಿ ಹಾಕ್ತಿದ್ದಾರೆ, ಸಾಕ್ಷ್ಯಗಳನ್ನು ಬೆದರಿಸ್ತಿದ್ದಾರೆ ಅಂತ ಹೇಳಿ.